ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತಿನ ಒಂದು ಲೇಟೆಸ್ಟ್ ನ್ಯೂಸ್, ಒಂದು ರೀತಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಕೂಡ. ಅದು ರಿಲಯನ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದು. ಮುಖೇಶ್ ಅಂಬಾನಿಯವರ ರಿಲಯನ್ಸ್, ಮೋದಿಯವರ ಆಪ್ತ ಸ್ನೇಹಿತ ಮುಖೇಶ್ ಅಂಬಾನಿ ಅವರು ಅಮೇರಿಕಾ ಸರ್ಕಾರದ ಜೊತೆ ಮಾತನಾಡ್ತಾ ಇದ್ದಾರೆ. ಇಂಧನವನ್ನು, ಕ್ರೂಡ್ ಆಯಿಲ್ ಅಂತ ಏನಂತೀವಿ, ಅದನ್ನು ವೆನಿಜುಲಾದಿಂದ ತರಿಸಿಕೊಳ್ಳೋದಕ್ಕೆ ಅನುಮತಿ ನೀಡಬೇಕು ಅಂತ. ಸೊ ಇದು ಬಹಳ ಮಹತ್ತರ ಬೆಳವಣಿಗೆ. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ಇಂಧನ ಅನ್ನೋದಿದೆಯಲ್ಲ, ಅದು ಯುದ್ಧಗಳಿಗೆ ಕಾರಣ ಆಗ್ತಾ ಇದೆ. ಇಂಧನ ಅನ್ನುವುದೇ ಹಲವು ದೇಶಗಳ ನಡುವಿನ ಸಂಬಂಧವನ್ನು ತೀರ್ಮಾನಿಸುತ್ತೆ. ಒಂದು ದೇಶದ ಒಳಗಡೆ ಇನ್ನೊಂದು ದೇಶ ನುಗ್ಗುತ್ತೆ, ಎಲ್ಲವೂ ಆಗುತ್ತೆ. ವೆನಿಜುಲಾ ಘಟನೆ ಗೊತ್ತಿದೆ. ಅಮೆರಿಕ ಯಾವುದೇ ಕಾರಣವನ್ನು ಕೊಡಲಿ ವೆನಿಜುಲಾಗೆ ನುಗ್ಗಿದ್ದು ಅಲ್ಲಿರುವ ಇಂಧನ ಏನಿದೆ, ಕ್ರೂಡ್ ಆಯಿಲ್ ಏನಿದೆ, ಅದಕ್ಕಾಗಿ ವಿಶ್ವದಲ್ಲಿ ಅತಿ ಹೆಚ್ಚು ಇಂಧನ ರಿಸರ್ವ್ಸ್ ಇರೋದು ವೆನಿಜುಲಾದಲ್ಲಿ. ಸುಮಾರು ವಿಶ್ವದಲ್ಲಿ ದೊರಕುವ ಇಂಧನ ಪ್ರಮಾಣ ಏನಿದೆ, ಕ್ರೂಡ್ ಆಯಿಲ್ ಪ್ರಮಾಣ, ಅದರಲ್ಲಿ 18% ರಿಸರ್ವ್ಸ್ ಏನಿದೆ ಅದು ವೆನಿಜುಲಾದಲ್ಲಿದೆ. ಇದಾದ ನಂತರ ನಿಮಗೆ ಸೌದಿ ಅರೇಬಿಯಾ ಬರುತ್ತೆ, ಆ ಥರ ಬೇರೆ ಬೇರೆ ದೇಶಗಳು ಬರ್ತವೆ. ಆದರೆ ಅತಿ ಹೆಚ್ಚು ಇರುವುದು ವೆನಿಜುಲಾದಲ್ಲಿ. ಆ ಕಾರಣಕ್ಕೆ ಆ ಇಂಧನದ ಸಲುವಾಗಿಯೇ ಟ್ರಂಪ್ ಏನಿದ್ದಾರೆ, ಅವರು ತಮ್ಮ ಸೈನಿಕರನ್ನು ಅಲ್ಲಿ ನುಗ್ಗಿಸಿದ್ದು, 106 ವಿಮಾನಗಳನ್ನು ನುಗ್ಗಿಸಿ ಅಲ್ಲಿಯ ಅಧ್ಯಕ್ಷರನ್ನು ಮತ್ತು ಅವರ ಶ್ರೀಮತಿಯವರನ್ನು ಎತ್ತಿಕೊಂಡು ಬಂದದ್ದು. ಸೊ ಇಡೀ ವಿಶ್ವದ ಎಲ್ಲ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ, ಅದು ಡಿಪೆಂಡ್ ಆಗಿರುವುದು ಇಂಧನದ ಮೇಲೆ ಅಂತ. ಈಗ ನಾವು ಅಮೇರಿಕ ಮತ್ತು ಸಂಬಂಧ ಏನು ಕೆಟ್ಟಿದೆಯಲ್ಲ, ಅದಕ್ಕೆ ಕಾರಣ ಏನು? ಇಂಧನ. ಅದನ್ನು ನಾವು ತರಿಸ್ಕೊತಾ ಇದ್ದಿದ್ದು ಎಲ್ಲಿಂದ? ಅತಿ ಕಡಿಮೆ ಬೆಲೆಗೆ ರಷ್ಯಾದಿಂದ. ಸೊ ಅಂದರೆ ಇದು ಇಂಧನ ರಾಜಕಾರಣ ಅನ್ನಿ, ಆಯಿಲ್ ಪಾಲಿಟಿಕ್ಸ್ ಅನ್ನಿ. ಆ ಇಂಧನ ರಾಜಕಾರಣ ಏನಿದೆ ಅದು ಭಾರತವನ್ನು ಇವತ್ತು ಈ ಸ್ಥಿತಿಗೆ ತಂದಿದೆ ಅಂತ. ಅದಕ್ಕೆ ಈಗಿರುವ ಬಹಳ ಮುಖ್ಯವಾದ ಪ್ರಶ್ನೆ, ಸೊ ಭಾರತ ಮತ್ತು ಅಮೇರಿಕಾದ ನಡುವಿನ ಸಂಬಂಧ ಈ ಮಟ್ಟಕ್ಕೆ ಕುಸಿಯುವುದಕ್ಕೆ ರಿಲಯನ್ಸ್ ಕಾರಣನೇ ಅಂತ ಈ ಕುರಿತು ನಾವು ಮಾತನಾಡಬೇಕಾಗಿದೆ. ಯಾಕಂದರೆ ಈ ದೇಶದಲ್ಲಿ ರಿಲಯನ್ಸ್ ಬಗ್ಗೆ ನಾವು ಮಾತನಾಡೋ ಸಾಧ್ಯನೇ ಇಲ್ಲ. ನೀವು ಮಾಧ್ಯಮಗಳಲ್ಲೂ ಬರಲ್ಲ. ಯಾಕಂದರೆ ಅತಿ ಹೆಚ್ಚಿನ ಚಾನಲ್ಗಳು ಮುಖೇಶ್ ಅಂಬಾನಿಯವರ ಕೈಲಿದೆ. ನ್ಯೂಸ್ 18 ಗ್ರೂಪ್ ಏನಿದೆ ಸಂಪೂರ್ಣವಾಗಿ ಇವರದ್ದು ಅಂಬಾನಿಯವರು. ಆದ್ದರಿಂದ ಈ ವಿಚಾರಗಳು ನಿಮಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಿಗಲ್ಲ. ಯಾಕೆಂದರೆ ಉಳಿದ ಚಾನಲ್ಗಳು ಇದ್ರ ಬಗ್ಗೆ ಮಾತನಾಡಲ್ಲ. ಆದರೆ ಬಹಳ ಮುಖ್ಯವಾದ ಪ್ರಶ್ನೆ, ಭಾರತ ಮತ್ತು ಅಮೇರಿಕಾದ ಸಂಬಂಧ ಕೆಡೋದಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ವ್ಯವಹಾರ ಕಾರಣವೇ ಅಂತ. ಅದು ಹೇಗೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಒಂದು, ರಷ್ಯಾದಿಂದ ನಾವು ಅತಿ ಕಡಿಮೆ ಬೆಲೆಗೆ ನಾವೇನು ಇಂಧನವನ್ನು ತರಿಸ್ಕೊಂಡ್ವಲ್ಲ, ಅದರ ಲಾಭ ಸಿಕ್ಕಿದೆ ಯಾರಿಗೆ? ನಮಗೆ ಸಿಕ್ತಾ? ನೋ. ನಮ್ಮ ಪೆಟ್ರೋಲ್ ಬೆಲೆ ಕಡಿಮೆ ಆಯಿತಾ? ನೋ. ನೀವು ಪೆಟ್ರೋಲಿಗೆ ಬೆಲೆ ಎಷ್ಟು ಕೊಡ್ತಾ ಇದ್ದೀರಿ? 1 ಲೀಟ್ರಿಗೆ ಎಷ್ಟಿದೆ? ರಷ್ಯಾದಿಂದ ಇಂಧನ ತರಿಸ್ಕೊಂಡ ಮೇಲೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿದೆಯಾ? ಇಲ್ಲ ಅಲ್ವಾ? ಅದರ ಲಾಭ ಹೋಗಿದ್ದು ಮುಖೇಶ್ ಅಂಬಾನಿಯವರಿಗೆ. ಮುಖೇಶ್ ಅಂಬಾನಿ ರಷ್ಯಾದಿಂದ ತರಿಸಿಕೊಳ್ಳಲಾದ ಆಯಿಲ್ನ ಬಹಳ ಮುಖ್ಯ ಬೆನಿಫಿಷಿಯರಿ ಅಂತಂದರೆ ಮುಖೇಶ್ ಅಂಬಾನಿ ಮತ್ತು ರಿಲಯನ್ಸ್. ಅವರು ರಷ್ಯಾದ ಆಯಿಲನ್ನು ತರಿಸಿಕೊಂಡು ಆ ಕ್ರೂಡ್ ಆಯಿಲನ್ನು ಅದನ್ನು ಸಂಸ್ಕರಿಸಿ ಯುರೋಪ್ಗಳಿಗೆ ಅಲ್ಲಿ ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಅದರ ಲಾಭವನ್ನು ಸಾಮಾನ್ಯವಾಗಿ ನಮ್ಮ ಜನರಿಗೆ, ನಾಗರಿಕರಿಗೆ ತಲುಪಿಸುವ ವ್ಯವಸ್ಥೆ ಇಲ್ಲ. ಯಾಕಂದರೆ ಸಂಬಂಧನೇ ಇರಲಿಲ್ಲ ಅದು. ಸೊ ಅದರಿಂದ ರಷ್ಯಾದಿಂದ ಆಯಿಲ್ ಏನು ತರಿಸ್ಕೊಂಡ್ವಿ, ನಾವು ಇಂಧನ ತರಿಸ್ಕೊಂಡ್ವಿ, ಅದೇನು ಇವತ್ತು ಸಮಸ್ಯೆಗೆ ಕಾರಣ ಆಗಿದೆ, ಅದು ರಿಲಯನ್ಸ್ನ ಮುಖೇಶ್ ಅಂಬಾನಿ ಅವರ ಸಲುವಾಗಿ. ಸೊ ಮುಖೇಶ್ ಅಂಬಾನಿಯವರ ರಕ್ಷಣೆಗೆ ನಾವು ನಿಂತಿದ್ದೇನಿದೆ, ಅದು ಸಮಸ್ಯೆ ಪ್ರಾರಂಭ ಆಗಿತ್ತು. ಅಂದರೆ ಸಾರ್ವಜನಿಕರಿಗೆ ನಮಗೆ 5 ಪೈಸಾ ಲಾಭ ಇಲ್ಲ ಅಂದರೆ ವೈ ಶುಡ್ ನಾವು ರಷ್ಯಾದಿಂದ ಯಾಕೆ ತರಿಸ್ಕೋಬೇಕು ಹೇಳಿ ಆಯಿಲನ್ನು? ಅಮೇರಿಕಾವನ್ನು ವಿರೋಧ ಮಾಡ್ಕೊಂಡು ಯಾಕೆ ತರಿಸ್ಕೋಬೇಕು? ಸಾಮಾನ್ಯ ಜನರಿಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಮ್ಮ ಪೆಟ್ರೋಲ್ ಬೆಲೆ ಏನಿದೆ ಲೀಟ್ರಿಗೆ ₹100 ಮೇಲೆ ಇರೋದು, ಈಗೇನೋ ₹50 ಬರುತ್ತಾ, ಹೋಗಿ ಅಮೇರಿಕ ಆಗಲಿ ಅವ್ರ ಅಪ್ಪನ ಎದುರಿಸರಪ್ಪ ತನ್ನಿ ಅನ್ಬೋದು. ಯಾಕೆಂದರೆ ಒಂದು ದೇಶದ ಓವರಾಲ್ ಆರ್ಥಿಕತೆ ಈ ಇಂಧನದ ಮೇಲೆ ನಿಂತಿದೆ. ಅದನ್ನು ನೀವು ಡೀಸೆಲ್ ಮತ್ತು
ಇದರ ಬೆಲೆ ಕಡಿಮೆ ಆದರೆ ದ್ಯಾಟ್ ಈಸ್ ಅ ಥಿಂಗ್. ಆದರೆ ನಾವೇನು ಮಾಡ್ತಿದ್ದೀವಿ ಕೇಳಬೇಕು, ಎಲ್ಲರೂ ಕೇಳಬೇಕು. ಏನು ಗೊತ್ತಾ, ಭಾರತ ಏನಿದೆಯಲ್ಲ ಅದು ಮೇಜರ್ ಆಗಿ ಇಂಧನವನ್ನು, ಪೆಟ್ರೋಲ್ ಮತ್ತು ಡೀಸೆಲ್ನ 2 ರಾಷ್ಟ್ರಗಳಿಗೆ ಮೇಜರ್ ಆಗಿ ಕೊಡುತ್ತೆ. ಒಂದು ಬಾಂಗ್ಲಾದೇಶಕ್ಕೆ, ಇನ್ನೊಂದು ಭೂತಾನ್ಗೆ. ನಾವೇನು ಮಾರಾಟ ಮಾಡ್ತೀವಿ, ಕೊಡ್ತೀವಿ. ಭೂತಾನದಲ್ಲಿ ಈ ಏನು ಡೀಸೆಲ್ ಬೆಲೆ ಏನಿದೆ, ಎಷ್ಟಿದೆ ತಾವು ದಯವಿಟ್ಟು ಗೂಗಲ್ ಮಾಡಿ ನೋಡಿ. ಸೊ ಭಾರತದಲ್ಲಿರುವ ಬೆಲೆ ಅರ್ಧದಷ್ಟು ಬೆಲೆಗೆ ಭೂತಾನದಲ್ಲಿ ನಿಮಗೆ ಡೀಸೆಲ್ ಸಿಗುತ್ತೆ. ಪೆಟ್ರೋಲ್ 60 ರೂಪಾಯಿ ಸಿಗುತ್ತೆ, ಡೀಸೆಲ್ 50 ರೂಪಾಯಿ ಚಿಲ್ಲರೆ ಸಿಗುತ್ತೆ. ಅಲ್ಲಿ ಕೊಡೋರು ಯಾರು? ನಾವೇನೆ. ನಾವು ಇನ್ನೊಂದು ದೇಶದಿಂದ ಖರೀದಿ ಮಾಡಿ ಅದನ್ನು ಭೂತಾನಕ್ಕೂ ಕೊಡ್ತೀವಿ. ಬಾಂಗ್ಲಾದೇಶಕ್ಕೆ ಎಷ್ಟು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಸಬ್ಜೆಕ್ಟ್ ಟು ಕರೆಕ್ಷನ್. ಸೊ ಬಾಂಗ್ಲಾದೇಶದಲ್ಲಿ ಯು ಸಿ ದಟ್ ಪೆಟ್ರೋಲ್ ಉತ್ಪನ್ನ ಬೆಲೆ ಏನಿದೆ ಭಾರತದಕ್ಕಿಂತ ತುಂಬ ಕಡಿಮೆ ಇದೆ, 50-60 ರೂಪಾಯಿ. ಅದು ನಾವೇ ಸಪ್ಲೈ ಮಾಡೋದು, ಭಾರತದಿಂದ ಸಪ್ಲೈ ಆಗುತ್ತೆ. ಅರ್ಥ ಏನಿದು ಅಂದರೆ, ನೀವು ಯಾವ ದೇಶದಿಂದ ತರಿಸಿಕೋತೀರಿ, ರಷ್ಯಾದಿಂದ ತರಿಸ್ಕೊಳ್ಳಿ, ಸೌದಿಯಿಂದ ತರಿಸ್ಕೊಳ್ಳಿ, ಇರಾನಿಂದ ತರಿಸ್ಕೊಳ್ಳಿ, ಎಲ್ಲಿಂದ ತರಿಸ್ಕೊಳ್ಳಿ, ನೀವು ತರಿಸಿಕೊಂಡಂಥದ್ದನ್ನು, ಇಂಧನವನ್ನು ಈ ದೇಶದ ಜನರಿಗೆ ನಿಮಗೆ ಕಡಿಮೆ ಬೆಲೆ ಕೊಡೋಕ್ಕಾಗಲ್ಲ ಅಂತಾದರೆ ಅದರ ಅರ್ಥ ಏನು? ನೀವು ಭೂತಾನಕ್ಕೋ ಬಾಂಗ್ಲಾದೇಶಕ್ಕೆ ಕೊಡ್ತೀರಿ, ಇಂಡಿಯಾದ ನಾಗರಿಕ ಕೊಡಲ್ಲ ಅಂತಂದರೆ ನೀವು ವ್ಯಾಪಾರಸ್ಥರಾಗಿದ್ದೀರಿ, ನೀವು ವ್ಯಾಪಾರ ಮಾಡ್ತಾಯಿದ್ದೀರಿ. ದೇಶ ಪ್ರೇಮಿ, ರಾಷ್ಟ್ರಪ್ರೇಮ ಇದೆಲ್ಲ ಬುರುಡೆ ಕಣ್ರಿ, ಅಷ್ಟೂ ಬುರುಡೆ. ಲಾಭ ಬಿಟ್ಟರೆ ಇನ್ನೇನು ಇಲ್ಲ ಅಲ್ವಾ? ಈ ರೀತಿ ಗಲಾಟೆ ನಡೀತಾ ಇದೆ. ನಮ್ಮ ಪ್ರಧಾನಿಗಳು ಟೆಂಪಲ್ ರನ್ನಲ್ಲಿ ಕೂತ್ಕೊಂಡಿದ್ದಾರೆ. 2 ದಿವಸ ಆಯಿತು, ಸೋಮನಾಥ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ. ಪ್ರಧಾನಿಯೊಬ್ಬರು ಒಂದು ದಿನಗಟ್ಟಲೆ ಈ ದೇವಸ್ಥಾನಕ್ಕೆ ಕೂತ್ಕೋತಾರೆ ಅಂದರೆ ಅವರು ಪ್ರಧಾನಿ ಕೆಲಸ ಮಾಡ್ತಿದ್ದಾರೆ, ಇನ್ನೇನು ಮಾಡ್ತಿದ್ದಾರೆ? ಪ್ರಧಾನಿ ಅದು ದಿನಗಟ್ಟಲೆ ಕೂತ್ಕೊಳ್ಳೋದು, 24/7 ನಾನೇನೋ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಕನ್ನಡಕ ಹಾಕ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡು 4 ಕ್ಯಾಮ್ರಾ ಇಟ್ಕೊಂಡ್ರೆ ದೇಶದ ಯಾವುದಕ್ಕೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಅಮೇರಿಕಾಗೆ ಊಟ ಹೊಡಿತೆ, ರಿಯಾಕ್ಷನ್ ಇಲ್ಲ. ಬಾಂಗ್ಲಾದೇಶದಲ್ಲಿ ಏನಾಗುತ್ತೋ ಪ್ರಧಾನಿ ರಿಯಾಕ್ಷನ್ ಇಲ್ಲ. ಎಲ್ಲಾದರೂ ಮೌನಿ ಬಾಬಾ ಹೋಗಿ ದೇವಸ್ಥಾನದಲ್ಲಿ ಕೂತ್ಕೊಳ್ತಾರೆ. ದೇಶ ನಡೆಯುತ್ತೆ ರೀ ಇದು ಈ ರೀತಿ ಆದರೆ. ಸೊ ಅದರ ಜೊತೆ ಇಡೀ ಇಂಧನ ರಾಜಕಾರಣ, ನಮ್ಮ ಇಡೀ ಔದ್ಯಮಿಕ ಆರ್ಥಿಕ ನೀತಿ ಎಲ್ಲ ಏನಿದೆ ದ್ಯಾಟ್ ಈಸ್ ಡಿಪೆಂಡ್ ಆನ್ ಗ್ರೇಟ್ ಅಂಬಾನಿ ಆ್ಯಂಡ್ ಅದಾನಿ. ಅವರಿಗೆ ಲಾಭ ಮಾಡಿಕೊಡೋದಕ್ಕೆ. ನಾನು ನಿನ್ನೆ ಮನೆ ಮಾತಾಡಿದೆ, ನಮ್ಮದು ಇದೇನಿದೆ ಈಗ ಅಮೇರಿಕಾ ಹೊರಗಡೆ ಬಂತು ನೋಡಿ ಸೋಲಾರ್ ಅಲಯನ್ಸಿಂದ. ಸೊ ಸೋಲಾರ್ ಅಲಯನ್ಸಲ್ಲಿ ಮೇಜರ್ ಗೌತಮ್ ಅದಾನಿ ಅವ್ರದ್ದಾಗಿತ್ತು. ಸೊ ಅದರಿಂದ ಈಗ ಯು ಸಿ ಮುಖೇಶ್ ಅಂಬಾನಿಯವರು ಈಗ ಲೇಟೆಸ್ಟ್ ಇವತ್ತಿನ ರಾಯ್ಟರ್ ವರದಿಯ ಪ್ರಕಾರ ಅವರು ಅಮೇರಿಕಾದನ್ನು ಒಪ್ಪಿಗೆ ಕೇಳ್ತಾರೆ. ಅದೇ ನಾನು ವೆನಿಜುಲಾದಿಂದ ನಾವು ಇಂಧನ ತರಿಸ್ಕೊಡ್ತೀವಿ, ಅದಕ್ಕೆ ಒಪ್ಪಿಗೆ ನೀಡಿ ಅಂತ. ಸೊ ಅಂದರೆ ಇಡೀ ಇಂಧನದ ಈ ಸಮಸ್ಯೆ ರಾಜಕಾರಣ ಇದೆ, ದ್ಯಾಟ್ ಡಿಪೆಂಡ್ಸ್ ಆನ್ ಮುಖೇಶ್ ಅಂಬಾನಿ. ಅಂಬಾನಿಯ ಸಲುವಾಗಿ ಭಾರತ ದೇಶ ಅಮೇರಿಕಾದ ವಿರೋಧವನ್ನು ಕಟ್ಟಿಕೊಂಡಿದೆ ಅನ್ನೋದು ಇದು ಮೇಜರ್ ನ್ಯೂಸ್ ಅಂತ. ಅದಾನಿಗೆ ಲಾಭ ಮಾಡಿಕೊಡೋದಕ್ಕಾಗಿ ನಾವು ಅಮೇರಿಕಾದ ಜೊತೆ ಸಂಬಂಧ ಬೇಕಾದ್ರೂ ಕೆಡಿಸ್ಕೊತೀವಿ, ಯಾರ ಜೊತೆ ದೇವ್ರ ಜೊತೆ ಬೇಕಾದ್ರೂ ಸಂಬಂಧ ಕೆಡಿಸ್ಕೊತೀವಿ. ನಾವು ವಿ ಆರ್ ರೆಡಿ. ನಮಗೆ ಅಂಬಾನಿ ಅದಾನಿ ಮುಖ್ಯ. ಸೊ ದೇವರೇ ಬಂದುಬಿಟ್ಟು ಇಲ್ಲಪ್ಪ ರಾಮನೇ ಬಂದ ಅಂತ ಇಟ್ಕೊಳ್ಳಿ, ಎಂಟ್ರಿ ಆಗಿಬಿಟ್ಟು ಇಲ್ಲ ಇಂಡಿಯಾ ಅನ್ನುವ ಈ ನನ್ನ ದೇಶಕ್ಕೆ ಭಾಳ ಪ್ರಾಬ್ಲಮ್ ಆಗಿಬಿಡುತ್ತೆ, ಆದ್ದರಿಂದ ನೀವು ಅಂಬಾನಿ ಜೊತೆ ವ್ಯವಹಾರ ಬೇಡ, ರಷ್ಯಾದಿಂದ ಆಯಿಲ್ ತರ್ಸೋದು ನಿಲ್ಲಿಸ್ಕೊಳ್ಳಿ ಅಂತ ಅಂದರೆ ನಾವು ದೇವ್ರಿಗೆ ಕೇರ್ ಮಾಡಲ್ಲ ನಮ್ಮ ಪ್ರಭುತ್ವ. ಆಗಲ್ಲ. ನಾವು ಗೆಳೆಯರು, ನಾವು ಅವರ ಹಿತರಕ್ಷಣೆ ಮಾಡೋದಷ್ಟೇ ನಮ್ಮ ಉದ್ದೇಶ. ಆದ್ದರಿಂದ ನಾವು ಇದನ್ನು ನಿಲ್ಲಿಸಲ್ಲ ಅಂತ. ಅಂದರೆ ಇಡೀ ಇವತ್ತು ಅಂದರೆ ಇದರ ಬೇಸ್ ಏನು ಗೊತ್ತಾ ನಿಮಗೆ? ನನ್ನ ಆರ್ಗ್ಯುಮೆಂಟ್ ಇದೇನು ಅಂದರೆ, ಇಡೀ ವಿಶ್ವದಲ್ಲಿ ಭಾರತ ಇವತ್ತು ಒಂದು ರೀತಿ ಐಸೋಲೇಟ್ ಆಗ್ತಿದೆ ಸರ್. ನಾವು ವಿಶ್ವಗುರು ಅಂತ ಹೇಳ್ಕೊಂಡು ಹೋದ್ವಿ. ನಮ್ಮ ಸುತ್ತಲೂ ಒಂದು ದಿವಸ ನಮ್ಮ ದೇಶದ ಸುತ್ತ ಇರೋ ದೇಶಗಳನ್ನು ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ. ಯಾರು ಒಬ್ಬರು ನಮ್ಮ ಪರವಾಗಿಲ್ಲ, ಒಬ್ಬರು ಪರವಾಗಿಲ್ಲ. ನಮಗೆಲ್ಲ ನಮ್ಮ ಕೆಲವರು ಮೌನವಾಗಿರ್ತಾರೆ, ಕೆಲವರು ವಿರೋಧಿಸ್ತಾರೆ. ಆ ಸ್ಥಿತಿಗೆ ದೇಶವನ್ನು ತಂದು ನಿಲ್ಲಿಸಲಾಗಿದೆ. ನಾವಿಲ್ಲಿ ಭಜನೆ ಮಾಡ್ತಾ ಕೂತಿರ್ತೀವಿ. ಮೋದಿ ಬಿಟ್ಟರೆ ಇಲ್ಲ, ಅವರು ದೇವರ ಅವತಾರ, ವಿಷ್ಣುವಿನ ಎಷ್ಟು ಅವತಾರ, ಶಿವನ ಅವತಾರ ಅಂದ್ಕೊಂಡು ಕೂತಿದ್ದೀವಿ ಇಲ್ಲಿ, ಪೂಜೆ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು. ಸೊ ಇಡೀ ಹೋಲ್ ವರ್ಲ್ಡ್ ಈಸ್ ರಿಜೆಕ್ಟಿಂಗ್ ಅಸ್. ನಮ್ಮನ್ನು ಒಂದು ರೀತಿಯ ತಿರಸ್ಕಾರದಿಂದ ನೋಡುವ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಮಾತೇ ಆಡಲ್ಲ ಯಾರು. ಯಾವ ಸ್ಥಿತಿ ಬಂದಿದೆ ನೋಡಿ. ಒಂದು ಕಡೆ ಚೀನಾ
ಇದು ಎಂಥ ರೀತಿಯ ಇದು ವಿದೇಶಾಂಗ ನೀತಿ ಅಂದರೆ ಚೀನಾದ ಜೊತೆ ಅಮೇರಿಕಾದ ಸಲುವಾಗ ಏನೋ ಗೊತ್ತಿಲ್ಲ, ಚೀನಾದ ಜೊತೆ ಎಲ್ಲ ರಿಲೇಷನ್ ಹಾಳು ಮಾಡ್ಕೊಂಡು ವಿಮಾನ ಹಾರಾಡ್ತಾ ಇರಲಿಲ್ಲ, ಚೀನಾ ಇನ್ವೆಸ್ಟ್ರು ಈ ಕಡೆ ಬರೋ ಹಂಗಿರಲಿಲ್ಲ, ಇನ್ನೊಂದು ಕಡೆ ಚೀನಾದವರು ಬಂದ್ಬಿಟ್ಟು ಅರುಣಾಚಲ್ ಪ್ರದೇಶ ನಮ್ಮದು ಅಂತಂದರು, ಗಡಿಯಲ್ಲಿ ಸಾವಿರಾರು ಸ್ಕ್ವೇರ್ ಫೀಟನ್ನು ಅವರು ಆಕ್ರಮಿಸ್ಕೊಟ್ರು ಅಂತಂದರು, ಇವು ಬಾಯಿ ಮುಚ್ಕೊಂಡು ಕೂತಿದ್ರು, ಮಾತಾಡ್ತಿರಲಿಲ್ಲ, ಚೀನಾದ ವಿರುದ್ಧ ಮಾತಾಡ್ತಿರಲಿಲ್ಲ. ಸೊ ಸಂಬಂಧ ಪೂರ್ಣ ಕೇಳಿಸ್ ಕೂತ್ಕೊಂಡಿದ್ರು, ಚೀನಾ ಹಾಗೆ ಹೀಗೆ ಅಂದ್ಕೊಂಡು ಮಾತಾಡ್ತಿದ್ರು ಭಕ್ತಗಣಗಳೆಲ್ಲ. ಯಾವಾಗ ಟ್ರಂಪ್ ಗೂಟ ಹೊಡೆದ್ನೋ ಈಗ ಹೋಗ್ಬಿಟ್ಟು ಚೀನಾದ ಜೊತೆ ನಾವು ಹತ್ತಿರ ಫ್ರೆಂಡ್ಸು ಅಂತ. ವಿದೇಶಾಂಗ ನೀತಿ ಹಂಗೆ ನಿಂತಿರಲ್ಲ. ಸೊ ಆ ಕಾರಣಕ್ಕಾಗಿ ಇದಕ್ಕಿದ್ದಂಗೆ ಚೀನಾದಿಂದ ಡೈರೆಕ್ಟು ಫ್ಲೈಟ್ ಶುರುವಾಯಿತು. ಈಗ ಲೇಟೆಸ್ಟ್ ಮೊನ್ನೆ ಸಚಿವ ಸಂಪುಟದ ತೀರ್ಮಾನ ತಗೊಂಡ ಪ್ರಕಾರ ಚೀನಾದ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರಿಗೆ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಕೊಡೋ ತೀರ್ಮಾನ ತೆಗೆದುಕೊಳ್ಳಿ. ಯಾಕೆ? ಟ್ರಂಪ್ ಉಗ್ದ ಅಂತ. ಇದು ಹೇಗೆ ಗೊತ್ತಾ? ಅವ್ರ ಮೇಲೆ ಜಗಳ ಮಾಡ್ಕೊಂಡು ಈ ಮಕ್ಕಳ ಟೈಪ್ ವಿದೇಶಾಂಗ ನೀತಿಗೆ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ ನಿಮಗೆ? 3-4 ಜನ ಮಕ್ಕಳು ಎಲ್ಲ ಕೂತು ಆಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬರ ಹತ್ರ ಜಗಳ ಮಾಡ್ಕೊಂಡ್ರೆ ಟೂ ಬಿಟ್ಟೆ ಅಂತ, ನೀನು ಟೂ ಬಿಟ್ಟೆ, ನೀನು ನನ್ನ ಫ್ರೆಂಡು, ಅಲ್ಲಿ ಅವ್ರ ಹತ್ರ ಟೂ ಬಿಡು, ಇವ್ರ ಹತ್ರ ಹೋಗೋದು ನೀನು ಟೂ ಬಿಡ್ತೀನಿ, ಟೂ ಬಿಡೋದು ಗೊತ್ತಾ ಮಕ್ಕಳಿಗೆ, ಟೂ ಬಿಡ್ತೀನಿ ಅಂತಾರೆ. ಅವ್ರ ಹತ್ರ ಹೇಳಿ ಇವ್ರ ಹತ್ರ ಟೂ ಬಿಡೋದು, ಇವ್ರ ಹತ್ರ ಹೇಳಿ ಅವ್ರ ಹತ್ರ ಇಡೋದು, ಈ ಟೂ ಬಿಡೋ ವಿದೇಶಾಂಗ ನೀತಿ ಕಟ್ಕೊಬಿಟ್ಟು. ಸೊ ವಿದೇಶಾಂಗ ನೀತಿ ಅದಕ್ಕೆ ನಾನು ಭಾಳ ಸಂದರ್ಭ ಹೇಳ್ತೀನಿ ಕಣ್ರಿ. ಅಟ್ಲೀಸ್ಟು ರಾಜಕಾರಣಿಗಳಾದವರು ಒಂದು ಎಜುಕೇಟೆಡ್ ಆದ ರಾಜಕಾರಣಿಗಳಿರಬೇಕು. ಅಂದರೆ ಅವರಿಗೆ ಗೊತ್ತಿರಬೇಕು, ಕೆಲವು ವಿಚಾರದಲ್ಲಾದರೂ ಗೊತ್ತಿರಬೇಕು, ಅನುಭವ ಇರಬೇಕು. ಇಲ್ಲ ಗೊತ್ತಿದ್ದವ್ರು ಮಾತು ಕೇಳಬೇಕು. ರಾಜಕಾರಣಿಗಳು ಎರಡರಲ್ಲಿ ಒಂದಾಗಿರಬೇಕು. ಯಾವ ಒಂದು ದೇಶದ ಪ್ರಧಾನಿ ಈ ಜ್ಞಾನವೇ ಇಲ್ಲ, ಅವ್ರಿಗೆ ಕೇವಲ ಇದು RSS ಕಾರ್ಯಕರ್ತರಾಗಿ ಓಡಾಡ್ತಾ ಇದು ಓದಿಲ್ಲ, ಏನೂ ಓದಿಲ್ಲ ಪಾಪ. ಅಂದರೆ ಕೇವಲ ಕಾಲೇಜಿಗೆ ಹೋಗೋದು ಓದು ಅಂತ ಅನ್ನಲ್ಲ ನಾವು. ನಮ್ಮ ಇಡೀ ವ್ಯಕ್ತಿತ್ವ ವಿಕಾಸಕ್ಕೆ ನಮಗೆ ಓದು ಮತ್ತು ಅದರ ಚಿಂತನೆ ಬೇಕಂತೆ. ಅದು ಯಾವಾಗ ಬರುತ್ತೆ ಅಂತ ಅಂದರೆ ನೀವು ಪುಸ್ತಕಗಳನ್ನ, ಸಾಹಿತ್ಯವನ್ನು ಓದಬೇಕು, ಅದರ ಜೊತೆಗೆ ದೇಶವನ್ನು ಅರ್ಥ ಮಾಡ್ಕೊಳ್ಳೋ ಟ್ರೈ ಬರಬೇಕು. ಇಲ್ಲಿ ಸಂಸ್ಕೃತಿ, ಪರಂಪರೆ, ಭಾಷೆ, ನಂಬಿಕೆ ಇದನ್ನೆಲ್ಲ ತಿಳ್ಕೊಬೇಕು. ಅದನ್ನು ಯಾವುದೋ ತಿಳ್ಕೊಳ್ಳದೆ ನೀವೆಲ್ಲ ಕೂತ್ಕೊಬಿಟ್ಟು ಇದಕ್ಕಿದಂಗೆ ಎದ್ದು ಬಂದ್ಬಿಟ್ಟು ದೇಶ ಪ್ರಧಾನಿ ಇನ್ನೊಂದು ಆದಮೇಲೆ ಅದರ ಜೊತೆಗೆ ಒಂಥರ ವಿಚಿತ್ರವಾದ ಅಹಂಕಾರ ಅಂತ, ಯಾರು ಮಾತು ಕೂದಲ್ಲ. ಅದ್ರ ಜೊತೆಗೆ ಸುಮ್ಮನೆ ಈ ಫಿಶ್ ಮಾರ್ಕೆಟ್ ಜಗಳ ಟೈಪ್, ಅವ್ನು ಕಂಡ್ರಾಗಲ್ಲ, ಇವ್ನು ಕಂಡ್ರಾಗಲ್ಲ, ಆ ದೇಶ ಆಗಲ್ಲ, ಈ ದೇಶ ಆಗಲ್ಲ. ಇಸಿ ಈ ರೀತಿ ಇದು ಡಿಸಾಸ್ಟ್ರಸ್ ಫಾರಿನ್ ಪಾಲಿಸಿ ಅಂತ. ಇದು ಡಿಸಾಸ್ಟ್ರ್, ನಿಮಗೆ ಒಂದು ನೀತಿನೇ ಇಲ್ಲ. ಈ ರೀತಿ ಡಿಸಾಸ್ಟ್ರಸ್ ಸ್ಥಿತಿಯಲ್ಲಿ ಕೇವಲ ಇಬ್ಬರು ಉದ್ಯಮಿಗಳಿಗೆ ಲಾಭ ಕೊಡುವುದಕ್ಕಾಗಿ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಡೋದಿದೆಯಲ್ಲ, ಇಂಥ ದುರಂತ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಇವತ್ತು ಆ ಸ್ಥಿತಿಲಿದ್ದೀವಿ ನಾವು. ಸೊ ಇಡೀ ಈ ಇಂಧನ ಸಮಸ್ಯೆ, ಇದು ಏನಿದೆ, ಇಂಧನ ರಾಜಕಾರಣ, ಅಮೇರಿಕ ಜೊತೆ ಇದಕ್ಕೆಲ್ಲ ಕಾರಣ ರಿಲಯನ್ಸ್ ಅವರಿಗೆ ಲಾಭ ಮಾಡಿಕೊಡುವುದೇ ಆಗಿದೆ ಅನ್ನೋದು ಆರೋಪ. ಲೆಟ್ ಅಸ್ ವೇಟ್ ಅಂಡ್ ಸಿ ಮುಂದೇನಾಗುತ್ತೆ ಅಂತ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.